ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮಾಜಿ ಸಿಎಂ ಸಿದ್ದರಾಮಯ್ಯ, ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಎಲ್ಲರೂ ಕೂಡ ಈ ಒಂದು ಸಮಾವೇಶದಲ್ಲಿ ಇರ್ತಾರೆ. ಸದ್ಯ ಕೈ ಹಿಡಿತದಲ್ಲಿರುವಂತಹ ರಾಯಚೂರು ಕ್ಷೇತ್ರದ ಮೇಲೆ ಜೆಡಿಎಸ್ ಕೂಡ ಒಂದ್ ಕಡೆ ಕಣ್ಣನ್ನ ಇಟ್ಟಿದೆ. ರಾಯಚೂರಲ್ಲಿ ಜೆಡಿಎಸ್ಗೂ ಮೊದಲೇ ಹಿಡಿತವನ್ನ ಸಾಧಿಸುವುದಕ್ಕೆ ಕಾಂಗ್ರೆಸ್ನಿಂದ ಬೃಹತ್ ಸಮಾವೇಶವನ್ನ ಏರ್ಪಡಿಸಲಾಗಿದೆ. ಸಂಜೆ 4 ಗಂಟೆಗೆ ನಡೆಯುವ ಸಮಾವೇಶದಲ್ಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಎಲ್ಲಾ ನಾಯಕರು ಕೂಡ ಇರ್ತಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಇರ್ತಾರೆ, ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಮಲ್ಲಿಕಾರ್ಜುನ ಖರ್ಗೆ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಕೈ ಹಿಡಿತದಲ್ಲಿರುವಂತಹ ರಾಯಚೂರು ಕ್ಷೇತ್ರದ ಮೇಲೆ ಮತ್ತೊಂದು ಕಡೆ ಜೆಡಿಎಸ್ ಕೂಡ ಕಣ್ಣನ್ನ ಇಟ್ಟಿದೆ. ರಾಯಚೂರಿನಲ್ಲಿ ಜೆಡಿಎಸ್ಗೂ ಕೂಡ ಒಂದು ರೀತಿಯಲ್ಲಿ ಸ್ಥಾನವನ್ನ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಕೂಡ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಅವರಿಗಿಂತ ಮೊದಲೇ ರಾಯಚೂರಿನಲ್ಲಿ ಕೈ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಕಾಂಗ್ರೆಸ್ಸಿಗರು ಮುಂದಾಗಿದ್ದಾರೆ. ರಾಯಚೂರಿನಲ್ಲಿ ಇಂದು ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಆಗುತ್ತೆ. ಸಂಜೆ 4 ಗಂಟೆಗೆ ಬೃಹತ್ ಸಮಾವೇಶವನ್ನ ಕೂಡ ಮಾಡಲಾಗುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಸೇರುವಂತಹ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಲೋಕಸಭಾ ಎಲೆಕ್ಷನ್ ನ ಗಮನದಲ್ಲಿಟ್ಕೊಂಡು ಎಲ್ಲಾ ರೀತಿಯ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ವಿಜಯ್, ಯಾವ ರೀತಿ ಸಮಾವೇಶಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ಸಿಗರು? ಎಷ್ಟು ಸಂಖ್ಯೆಯಲ್ಲಿ ಜನರು ಸೇರ್ಬೋದು, ಹೇಗೆ ಅಂತ ಹೇಳಿ? ಖಂಡಿತವಾಗಿ ಯಶೋಧ, ಏನು ರಾಯಚೂರು ಲೋಕಸಭಾ ಕ್ಷೇತ್ರದ ಏನು ಒಂದು ಚುನಾವಣೆಯಲ್ಲಿ ಇನ್ನೂ ಕೂಡ ಅಭ್ಯರ್ಥಿ ಯಾರು ಅನ್ನುವಂಥದ್ದು ಫೈನಲ್ ಆಗಿಲ್ಲ. ಆದ್ರೆ ಈ ಒಂದು ಕ್ಷೇತ್ರಕ್ಕೆ ಏನು ಕಾಂಗ್ರೆಸ್ನ ಕಡೆಯಿಂದ ಕೂಡ ಮತ್ತು ಜೆಡಿಎಸ್ ಗಿಂತ ಕೂಡ ಏನು ಎರಡು ಕಡೆ ಕೂಡ ಏನೋ ಟಿಕೆಟ್ಗೆ ಒಂದು ಪೈಪೋಟಿ ನಡೆದಿರೋದ್ರಿಂದ ಜೊತೆಗೆ ಇಲ್ಲಿನ ಜೆಡಿಎಸ್ ನವರು ಈಗಾಗಲೇ ಅವರ ವರಿಷ್ಠರಿಗೆ ಈ ಬಾರಿ ಏನು ಪಕ್ಕ ಜೆಡಿಎಸ್ಗೆ ಟಿಕೆಟ್ ಬೇಕು ಅನ್ನುವಂತ ಒತ್ತಡವನ್ನ ಹೇರ್ತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ ಕೂಡ ಜೆಡಿಎಸ್ ಹೈಕಮಾಂಡ್ಗೂ ಕೂಡ ಇಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ನಿಲ್ಲಿಸಬೇಕು ಅನ್ನುವಂತ ಒಲವು ಇರೋ ಒಂದು ದೃಷ್ಟಿಯಲ್ಲಿ ಈ ಒಂದು ಕಾಂಗ್ರೆಸ್ನ ಸಮಾವೇಶ ನಿಜಕ್ಕೂ ಮಹತ್ವವನ್ನ ಪಡೆದಿರುವಂತದ್ದು. ಜೊತೆಗೆ ಏನು ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನಕ್ಕೆ ಈ ಒಂದು ಸಮಾವೇಶವನ್ನ ವೇದಿಕೆಯಾಗಿ ಬಳಸ್ಕೊಳ್ತಾ ಇದೆ ಅನ್ನುವಂಥದ್ದನ್ನೇ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ ಎಲ್ಲಾ ಪ್ರಮುಖ ಮುಖಂಡರ ಒಂದು ದಂಡೆ ಇವತ್ತು ರಾಯಚೂರಿಗೆ ಬರಲಿದೆ. ಸಂಜೆ 4 ಗಂಟೆಗೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರಿಂದ ಹಿಡಿದು ದಿನೇಶ್ ಗುಂಡೂರಾವ್ ಅವರು, ಪರಮೇಶ್ವರ್ ಅವರು, ಖರ್ಗೆ ಅವರು, ಪ್ರತಿಯೊಬ್ಬ ಏನು ಮುಖಂಡರು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸುವ ಮೂಲಕ ಒಂದು ರೀತಿ ಶಕ್ತಿ ಪ್ರದರ್ಶನವನ್ನ ಮಾಡಬಹುದು ಅನ್ನುವಂಥದ್ದು. ಜೊತೆಗೆ ಏನು ಸುಮಾರು 25,000ಕ್ಕೂ ಹೆಚ್ಚು ಜನ ಕಾರ್ಯಕರ್ತರನ್ನ ಈ ಒಂದು ಸಮಾವೇಶದಲ್ಲಿ ಸೇರಿಸುವಂತ ಒಂದು ನಿರೀಕ್ಷೆ ಇರೋದ್ರಿಂದ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಏನೋ ಒಂದು ಟಿಕೆಟ್ ನ ಜಿದ್ದಾಜಿದ್ದಿ ಆರಂಭ ಆಗಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಿರುವಂತದ್ದು. ಯಶೋಧ, ಹಾಗಾದ್ರೆ ಜೆಡಿಎಸ್ ಗರು ಯಾವ ರೀತಿಯ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಬಹುದು ಅಂತ ಹೇಳಿ ಇದನ್ನ ನೋಡ್ಕೊಂಡು? ಖಂಡಿತವಾಗಿ ಈಗಾಗಲೇ ಏನು ಜೆಡಿಎಸ್ ನ ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಯಾವುದೇ ರೀತಿಯಾಗಿ ಅಭ್ಯರ್ಥಿಗಳ ಘೋಷಣೆ ಆಗಲಿ ಮತ್ತು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಏನು ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅಂದ್ರೆ ರಾಯಚೂರು ಕ್ಷೇತ್ರದಲ್ಲಿ ತನ್ನ ಅಭ್ಯರ್ಥಿಯನ್ನ ನಿಲ್ಲಿಸಲಿಕ್ಕೆ ಈ ರೀತಿಯ ವಿಷಯಗಳನ್ನ ಚರ್ಚೆ ಮಾಡಬಾರ್ದು, ಕೇವಲ ಚುನಾವಣಾ ಒಂದು ಏನು ಅವರ ಪ್ರಚಾರವನ್ನ ಮಾತ್ರ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಜೆಡಿಎಸ್ ಕಾರ್ಯಕರ್ತರು ಅವರದೇ ಆದಂತ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಜೊತೆಗೆ ಯಾಕೆಂದ್ರೆ ಈಗಾಗಲೇ ಒಂದು ಮಾತುಕತೆ ಆಗದ ಹಿನ್ನೆಲೆಯಲ್ಲಿ ಅಭ್ಯರ್ಥಿಯ ಬಗ್ಗೆ ಯಾವುದೇ ರೀತಿಯ ಮಾತುಗಳು ಬರಬಾರ್ದು ಸಮಾವೇಶದಲ್ಲಿ ಅನ್ನುವಂಥದ್ದು. ಹಂಗೇನಾದ್ರೂ ಬಂದ್ರೆ ಏನೋ ಒಂದು ರೀತಿ ಹೋರಾಟಕ್ಕೆ ಮುಂದಾಗ್ತೀವಿ ಅನ್ನುವಂತ ಮಾತುಗಳು ಜೆಡಿಎಸ್ ವಲಯದಿಂದ ಕೇಳಿ ಬಂದಿರುವಂತದ್ದು. ಓಕೆ, ಥ್ಯಾಂಕ್ ಯು ವಿಜಯ್.